ಇಲ್ಲಿದ್ದಾಳಲ್ಲ, ಯಾವಾಗ ಬಂದ್ಲು, ಹೇಗ್ ಬಂದ್ಲು? Wow! Amazing! Delicious! For your kind information, this food is prepared from our own A1 masalas only. Simply superb, yeah. And prepared by my daughter-in-law only. ಎಲ್ಲರ ಮುಂದೆ ಶ್ಯಾಮನ್ ಹೆಸರು ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಎಲ್ಲರ ಹತ್ರನೂ ಹೊಗಳಿಸ್ಕೊಳ್ತಾ ಇದ್ದಾಳಲ್ಲ. Actually, we are impressed 50% by your son's presentation and remaining 50% impressed by your daughter-in-law's amazing cooking skills. Thank you so much. ಶ್ಯಾಮ, ನೀನ್ ಮಾಡಿರೋ ಅಡುಗೆ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ. ಶ್ಯಾಮ, ಥ್ಯಾಂಕ್ಸ್ ಹೇಳು. ಕೃತಜ್ಞತೆ ನಿಮ್ಗೆ. ನೈಸ್. Look, Mr. Akhil, we don't need the evening session. We are giving our order to your A1 Masala company, okay? Thank you so much. ಏನಾಯ್ತು ಇಲ್ಲಿ? ಆ ಶ್ಯಾಮ ಹೇಗ್ ಬಂದ್ಲು? ಅವ್ರಿಗೆ ಫುಡ್ ಹೇಗ್ ಕೊಟ್ಲು? ಅವರು ಅದನ್ನೆಲ್ಲ ಹೇಗ್ ಮೆಚ್ಕೊಂಡ್ರು? ಅವಳು ಬಂದಿದ್ರಿಂದ ನನ್ನ ಪ್ಲಾನ್ ಎಲ್ಲನೂ ಸರ್ವನಾಶ ಆಗೋಯ್ತು. ಇಷ್ಟಕ್ಕೂ ಅವಳು ಹೇಗ್ ಬಂದ್ಲು ಇಲ್ಲಿಗೆ? ನಾನ್ ಹೇಳ್ತೀನಕ್ಕ. ನಾನ್ ಮಾಡಿರೋ ಅಡ್ಗೆನ ಹೇಗಾದ್ರೂ ಅವ್ರು ತಿನ್ಬೇಕು ಅನ್ನೋ ಉದ್ದೇಶದಿಂದ ಕ್ಯಾರಿಯರ್ ತಗೊಂಡು ನಾನು ಆಫೀಸಿಗೆ ಹೊರಟ್ಬಿಟ್ಟೆ. ಟೈರ್ ಪಂಚರ್ ಆಯ್ತು. ಈಗ ನನ್ ಮನೆಗೆ ಹೋಗೋದೇ ಒಳ್ಳೇದನ್ಸುತ್ತೆ. ಕೃಷ್ಣ, ಯಾಕಪ್ಪ ಹೀಗ್ ಮಾಡ್ದೆ? ಹಾಗೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಳ್ತಿದ್ದ ಹಾಗೆ ಕೃಷ್ಣನೇ ಕಳಿಸ್ಕೊಟ್ಟ ಹಾಗೆ ಒಂದು ಆಟೋ ಬಂತು. ಮೇಡಮ್, ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅದು ನಾನು ಹಾಗೆ ಸರಿಯಾದ ಸಮಯಕ್ಕೆ ಇಲ್ಲಿ ಬರೋ ಹಾಗಾಯ್ತು. ಅವ್ರಿಗೆ ಅನ್ನ ಕೊಡೋ ಹಾಗಾಯ್ತು. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗೋದಿಲ್ಲ, ಕೃಷ್ಣ ಅನ್ಕೊಂಡ್ ಹಾಗೆ ನಡೆಯೋದು. ನಾವ್ ಒಳ್ಳೆಯವರಾಗಿದ್ರೆ ಕೃಷ್ಣ ನಮ್ಗೆ ಒಳ್ಳೇದೇ ಮಾಡ್ಬೇಕು ಅನ್ಕೊಂಡಾಗ ಯಾರು ಎಷ್ಟೇ ಕುತಂತ್ರ ಮಾಡಿದ್ರೂ ಕೂಡ ನಡೆಯೋದಿಲ್ಲ. ಕೃಷ್ಣನ್ ಲೀಲೆ ಮುಂದೆ ಆ ತಂತ್ರ ಎಲ್ಲ ಕೆಲಸ ಮಾಡಲ್ಲ. ನಮ್ಗೆ ಏಟ್ ಕೊಡ್ಬೇಕು ಅನ್ಕೊಂಡವ್ರೆ ಕೊನೆಗೆ ಏಟ್ ತಿನ್ನೋದು. ಹಾಗೆ ಏಟ್ ತಿಂದು ತಿಂದು ಯಾವತ್ತೋ ಒಂದಿನ ಅವರಷ್ಟಕ್ಕವ್ರೆ ಒಳ್ಳೆಯವರಾಗ್ತಾರೆ. ಹಾಗೆ ಒಳ್ಳೆಯವರಾಗಿ ಕೃಷ್ಣನ ಆಶೀರ್ವಾದ ಪಡ್ಕೊಳ್ತಾರೆ. ಸಾಕು. ಮಾಡ್ತಿರೋ ಪ್ರವಚನ ಸಾಕು. ನೀನ್ ಏನೇ ಹೇಳೋದಕ್ಕೆ ಹೊರಟಿದ್ಯೋ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ಇನ್ನೇನು ಹೇಳೋದ್ ಬೇಕಿಲ್ಲ. ಬೋರಮ್ಮ. ಏನಮ್ಮವ್ರೆ? ಅನಾವಶ್ಯಕವಾಗಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸ್ಟಾರ್ ಹೋಟೆಲ್ ಇಂದ ಫುಡ್ ತಗೊಂಡ್ ಬಂದೆ. ಅದನ್ನ ತಗೊಂಡ್ ಹೋಗಿ ಕಸದ ಬುಟ್ಟಿಗೆ ಹಾಕು. ಅಯ್ಯಯ್ಯೋ ಬೇಡ ಅಕ್ಕ, ಆ
ಅನ್ನ ಪರಬ್ರಹ್ಮ ಸ್ವರೂಪ ಅಂತಾರೆ. ಅದನ್ನ ಹಾಗೆ ಎಸಿಬಾರ್ದು. ಏನ್ ಎಸಿಯೋದು? ಯಾವ ಊಟ ಯಾಕೆ ಎಸಿಬೇಕು? ಅದು ಅದು ಅದೇ ರೀ, ಮನೆಯಿಂದ ಕ್ಯಾರಿಯರಲ್ಲಿ ಊಟ ತನ್ನಲ್ಲ, ಅದರಲ್ಲಿ ತುಂಬ ಉಳಿದೋಯ್ತು. ಅದನ್ನ ಕಸದ ಬುಟ್ಟಿಗೆ ಹಾಕೋಣ ಅಂದಿದ್ದಕ್ಕೆ ಬೇಡ ಅಂತಿದ್ದೆ ಅಷ್ಟೇ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರು ತುಂಬ ಜನ ಇದಾರಲ್ಲ, ಅವ್ರಿಗೆ ಕೊಡ್ಬೋದಲ್ವಾ? ಹೌದು ಶ್ಯಾಮ, ಯು ಆರ್ ರೈಟ್. ಬೋರಮ್ಮ, ಮಿಕ್ಕಿದ ಫುಡ್ ಎಲ್ಲ ನಮ್ಮ ಸ್ಟಾಫಿಗೆ ಕೊಡಿ, ಹೋಗಿ. ಆಯ್ತು ಅಖಿಲಪ್ಪ ಅವರೇ. ಶ್ಯಾಮ, ಇವತ್ತು ಲೇಡಿ ಆಫ್ ದ ಡೇ ನೀನೆ. ನಮ್ಮ ಮಸಾಲಾ ಬಗ್ಗೆ ನಾನು ಹೇಳಿದ್ದು ಅವ್ರಿಗೆ ಎಷ್ಟು ಇಷ್ಟ ಆಯ್ತೋ, ನಿನ್ನ ಅಡುಗೆ ಕೂಡ ಅಷ್ಟೇ ಇಷ್ಟ ಆಯ್ತು. ಅದಕ್ಕೆ ಮಸಾಲಾ ಆರ್ಡರ್ ನಮ್ಮ ಕಂಪನಿಗೆ ಕೊಟ್ಟಿದ್ದಾರೆ. ಸ್ವೀಟ್ ತಗೋ ತಗೋ ಶ್ಯಾಮ. ಅದ್ಗೆ ನೀವು ಕೂಡ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬೋರಮ್ಮ ತಗೊಳ್ಳಿ. ಹಾ ಬನ್ನಿ. ಶ್ಯಾಮ, ಮನೆಯಿಂದ ನಿನ್ನನ್ನ ಕಳ್ಸೋದಕ್ಕೆ ನಾನು ಹಾಕೋ ಪ್ಲಾನ್ ಹೀಗೆ ಮಿಸ್ ಆದ್ರೂ ಸರಿ, ಆದ್ರೆ ಯಾವತ್ತೋ ಒಂದಿನ ಗ್ಯಾರಂಟಿಯಾಗಿ ನೀನು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದೇ ಬರುತ್ತೆ, ನೋಡ್ತಿರೋ. ಅಶೋಕ್, ಅರುಣ್, ಅಖಿಲ್, ಎಲ್ರು ಬನ್ನಿ. ಡ್ಯಾಡಿ, ಏನ್ ಡ್ಯಾಡಿ, ಏನಾಯ್ತು? ಏನು ಇಲ್ರಪ್ಪ, ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕರೆದೆ. ಗುಡ್ ನ್ಯೂಸ್ ಹೇಳೋದಕ್ಕ ಯಾವ್ಸ್ರ? ಏನು ಅನ್ಕೊಂಡು ಗಾಬರಿ ಆಗಿದ್ದೆ. ಏನು ಆ ಗುಡ್ ನ್ಯೂಸ್ ಮಾವ? ಹೇಳ್ತೀನಮ್ಮ. ನಿಮ್ಗೆಲ್ಲ ನೆನಪಿದ್ಯಾ, ನಾನು ಹೈದರಾಬಾದ್ ಸಿದ್ದಪ್ಪ ಮಸಾಲಾ ಕಂಪನಿ ಬಗ್ಗೆ ಯಾವಾಗ್ಲೂ ಹೇಳ್ತಿದ್ದೆ. ಹೌದು ಮಾವ, ಯಾವಾಗ್ಲೂ ಹೇಳ್ತಿರ್ತೀರಾ. ಆ ಕಂಪನಿ ಅಂದ್ರೆ ನಮ್ ತಂದೆಯವ್ರಿಗೂ ತುಂಬಾ ತುಂಬಾ ಇಷ್ಟ ಅಂತ ಹೇಳ್ತಿದ್ದೆ. ಜ್ಞಾಪಕ ಇದೆಯಾ? ನೆನಪಿದೆ ಡ್ಯಾಡಿ. ಹೈದರಾಬಾದ್ ಅಲ್ಲಿ ನಮ್ಮ A1 ಮಸಾಲೆ ಕಂಪನಿ ಬ್ರಾಂಚ್ ತೆಗೆದು ಸಿದ್ದಪ್ಪ ಕಂಪನಿಗೆ ಸಮವಾಗಿ ಮಸಾಲೆಗಳನ್ನ ಸಪ್ಲೈ ಮಾಡಿ ಹೈದರಾಬಾದ್ ಮಾರ್ಕೆಟ್ ಅಲ್ಲೂ ನಂಬರ್ 1 ಆಗ್ಬೇಕು ಅನ್ನೋದು ಆ ಕಾಲದಲ್ಲೇ ನಮ್ಮ ತಂದೆಯವ್ರ ಆಸೆ ಇತ್ತು. ಆಗ ಯಾವುದೋ ಕಾರಣದಿಂದ ನಮಗೆ ಲೈಸೆನ್ಸ್ ಸಿಗ್ಲಿಲ್ಲ ಅಂತ ಹೇಳಿದ್ರಿ. ಹೌದು. ಆಮೇಲೆ ಸಿದ್ದಪ್ಪ ಕಂಪನಿಯವರೇ ನಮ್ಮ A1 ಮಸಾಲೆ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ಗೆ ಕೇಳಿದ್ರು, ಅದೂ ಆಗ್ಲಿಲ್ಲ. ಹೈದರಾಬಾದಲ್ಲೂ ನಮ್ಮ ಮಸಾಲಾ ಕಂಪನಿ ನಂಬರ್ 1 ಕಂಪನಿ ಆಗ್ಬೇಕು ಅನ್ನೋ ನಮ್ಮ ತಂದೆ ಆಸೆ ನೆರವೇರ್ಲಿಲ್ಲ. ಈಗ ಯಾವುದೋ ಕಾರಣಕ್ಕಾಗಿ ಆ ಸಿದ್ದಪ್ಪ ಮಸಾಲಾ ಕಂಪನಿನ ಮಾರ್ತಿದಾರಂತೆ. ಸೌತ್ ಇಂಡಿಯಾ ಮಸಾಲಾ ಅಸೋಸಿಯೇಷನ್ ಅವರ ಮೂಲಕ ಆ ವ್ಯಾಪಾರ ನಡೆಯುತ್ತಂತೆ. ಸೌತ್ ಇಂಡಿಯಾ ಅಲ್ಲಿರೋ ಎಲ್ಲಾ ಮಸಾಲೆ ಕಂಪನಿಗಳಿಗೂ ಅಸೋಸಿಯೇಷನ್ ಮೂಲಕ ಮೆಸೇಜ್ ಕಳಿಸಿದ್ದಾರೆ. ಆ ಮಾರಾಟ ಒಂದು ಆಕ್ಷನ್ ಆಗಿ ನಡೀದೆ, ಒಂದು ಮೀಟಿಂಗ್ ತರ ನಡಿಬೇಕು ಅಂತ ಆ ಮೀಟಿಂಗ್ ಅಲ್ಲಿ ಎಲ್ಲಾ ಕಂಪನಿಗಳು ಕೊಟೇಶನ್ ಕೊಡಬೇಕು ಅಂತ ಹೇಳಿದಾರಂತೆ. ಟೆಂಡರ್ ಅಲ್ಲಿ ಕಮ್ಮಿ ಕೋಟ್ ಮಾಡಿದವ್ರಿಗೆ ಟೆಂಡರ್ ಕೊಟ್ಟ ಹಾಗೆ ಇದರಲ್ಲಿ ಹೆಚ್ಚಿಗೆ ಕೋಟ್ ಮಾಡಿದವ್ರಿಗೆ ಆ ಕಂಪನಿನ ಮಾರ್ತಾರಂತೆ. ಹಾಗಾದ್ರೆ ಇನ್ನೇನ್ ಡ್ಯಾಡಿ, ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡೋಣ, ಆ ಸಿದ್ದಪ್ಪ ಮಸಾಲಾ ಕಂಪನಿನ ಕೊಂಡ್ಕೊಳ್ಳೋಣ. ಅದನ್ನ ನಮ್ಮ A1 ಮಸಾಲಾ ಕಂಪನಿ ಜೊತೆ ಮರ್ಜ್ ಮಾಡೋಣ. ಹೈದರಾಬಾದ್ ಅಲ್ಲಿ ನಂಬರ್ 1 ಆಗಿ ಹೆಸರು ಮಾಡೋಣ.
ತಾತನ ಆಸೆನೂ ತೀರ್ಸೋಣ. ಎಸ್, ನಾನು ಅದೇ ಅನ್ಕೊಂತಿದ್ದೀನಿ ಕಣಪ್ಪ. ನಾಳೆ ಅರ್ಲಿ ಮಾರ್ನಿಂಗ್ ಹೈದರಾಬಾದ್ಗೆ ಹೋಗ್ಬೇಕು ಅಂತಿದ್ದೀನಿ. ಆಲ್ ದಿ ಬೆಸ್ಟ್ ಡ್ಯಾಡಿ. ಥ್ಯಾಂಕ್ ಯು ವೆರಿ ಮಚ್ ಅಖಿಲ್. ಸೂಪರ್ ಡ್ಯಾಡಿ. ನೀವ್ ಅನ್ಕೊಂಡ್ ಹಾಗೆ ನಡೀಲಿ ಅಂತ ಆ ಕೃಷ್ಣನ್ ಹತ್ರ ಬೇಡ್ಕೋತೀನಿ ಮಾವ. ಹಾಗೆ ಆಗ್ಲಮ್ಮ. ಆ ಕೃಷ್ಣನ್ ದಯೆ ಇದ್ರೆ ತಪ್ಪದೆ ನಾವು ಅನ್ಕೊಂಡದ್ ನಡೆಯುತ್ತಮ್ಮ. ವಸಂತ, ನೀನ್ ಹೈದರಾಬಾದ್ ಯಾವತ್ತೂ ನೋಡಿಲ್ವಲ್ಲ, ನೀನು ಯಾಕೆ ಹೈದರಾಬಾದ್ ನನ್ನ ಜೊತೆ ಬರಬಾರ್ದು? ಸರಿ ರೀ, ಬರ್ತೀನಿ. ಓಕೆ, ನಾಳೆ ಬೆಳಗಿನ ಜಾವಕ್ಕೆ ನಾವು ಹೊರಡಬೇಕು. ಲಗೇಜ್ ಪ್ಯಾಕ್ ಮಾಡ್ಕೊ. ಓಕೆ ರೀ. ಏನ್ ಡ್ಯಾಡಿ ನೀವು ಹೇಳ್ತಿರೋದು? ಹೌದಪ್ಪ, ನಾನು ಅರ್ಜೆಂಟ್ ಕೆಲಸದ ಮೇಲೆ ನಾನು ನಮ್ಮ ಹಳ್ಳಿಗೆ ಹೋಗ್ಬೇಕಾಗಿದೆ. ಅಲ್ಲಿ ರೈತರಿಂದ ಏನೋ ಪ್ರಾಬ್ಲಮ್ ಆಗ್ತಿದೆಯಂತೆ. ಕೂಡ್ಲೆ ಹೊರಟು ಬಾ ಅಂತ ನಿಮ್ ತಾತ ಅವರು ನನಗೆ ಫೋನ್ ಮಾಡಿದ್ರು. ಅವರು ನಿಮ್ಗೆ ಬಾ ಅಂತ ಫೋನ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಏನೋ ದೊಡ್ಡ ಪ್ರಾಬ್ಲಮ್ಮೇ ಆಗಿರುತ್ತೆ. ಏನು ಪ್ರಾಬ್ಲಮ್ ಇಲ್ಲ ವಸಂತ, ನಾನು ರೈತರ ಹತ್ರ ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಆದ್ರೆ ಪ್ರಾಬ್ಲಮ್ ಅದಲ್ಲ. ನಾಳೆ ಸಿದ್ದಪ್ಪ ಮಸಾಲಾ ಕಂಪ್ನಿ ಕೆಲಸದಿಂದ ಹೈದರಾಬಾದ್ ಹೋಗ್ಬೇಕು ಅನ್ಕೊಂಡಿದ್ನಲ್ಲ, ಅದೇ ಪ್ರಾಬ್ಲಮ್. ಅದ್ರಲ್ಲೇನಿದೆ ಮಾವ, ನಿಮ್ ಬದಲು ಇವರೇ ಹೋಗ್ತಾರೆ. ನನಗಾಗಲ್ಲ ವೈದೇಹಿ. ನಾಳೆ ಲಂಡನ್ ಫುಡ್ ಕಂಪನಿ ಜೊತೆ ಮೀಟಿಂಗ್ ಇದೆ ಅಲ್ವಾ, ಅವ್ರ ಅಗ್ರಿಮೆಂಟ್ ವಿಷಯ ನೋಡ್ಕೋಬೇಕು. ನಾಳೆ ನೀನೇ ಹೋಗ್ತೀಯ ಅಂತ ಹೇಳು, ಆರಾಮಾಗಿ ಒಂದು ಟ್ರಿಪ್ ಮಾಡ್ಕೋಬಹುದು. ನಾವು ಹೋಗ್ಬೇಕಾಗಿರೋದು ಟ್ರಿಪ್ಗೆಲ್ಲ, ಬಿಸ್ನೆಸ್ ಕೆಲಸದ ಮೇಲೆ. ಬಿಸ್ನೆಸ್ ಕೆಲಸ ಎಲ್ಲ ಮುಗಿದ್ಮೇಲೆ ಆರಾಮಾಗಿ ತಿರ್ಗಾಡ್ಕೊಂಡು ಬರ್ಬೋದಲ್ಲ. ಬಾ ಮಾತಾಡೋಣ. ಮಾವ, ನಿಮ್ ಮಗ ಏನೋ ಹೇಳ್ಬೇಕು ಅಂತಿದ್ದಾರೆ. ಏನರುಣ್? ಹೇಳು. ನನ್ನ ಹತ್ರ ಹೇಳಿ, ನೀನು ಮಾವನ ಹತ್ರ ಹೇಳೋಕ್ ಹಿಂಜರಿತಿದ್ಯಲ್ಲ, ಹೇಳು. ಏನಿಲ್ಲ ಡ್ಯಾಡಿ, ಹೈದರಾಬಾದ್ ಪ್ರೋಗ್ರಾಮ್ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದಾರಲ್ಲ, ಹೋಗ್ಲಿ ನನ್ನ ಹೋಗು ಅಂತೀರಾ? ನೀನ ಬೇಕು ಅಂತಂದ್ರೆ ಅವ್ರ ಜೊತೆ ನಾನ್ ಕೂಡ ಹೋಗ್ ಬರ್ತೀನಿ ಮಾವ. ಹೋಗ್ಬೋದಮ್ಮ, ಅವನ ಜೊತೆಯಲ್ಲಿ ನೀನು ಹೋಗ್ಬೋದು. ಆದ್ರೆ ಅವನು ಹೋಗೋದೇ ಕರೆಕ್ಟಾ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಅಂದ್ರೆ ಅರುಣ್ ಆಫೀಸ್ ವ್ಯವಹಾರನೆಲ್ಲ ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ಇಂಥ ವಿಷಯನ ಡೀಲ್ ಮಾಡೋದು ಅವನಿಗೆ ಅಭ್ಯಾಸ ಇಲ್ವಲ್ಲ. ಇಂಥ ವ್ಯವಹಾರದಲ್ಲಿ ಯಾವತ್ತೂ ಅರುಣ್ ಇನ್ವಾಲ್ವ್ ಆಗಿಲ್ಲ, ಹ್ಯಾಂಡಲ್ ಮಾಡಿಲ್ಲ. ಕರೆಕ್ಟ್ ಡ್ಯಾಡಿ, ಇಂಥದಕ್ಕೆಲ್ಲ ಅಖಿಲ್ ಹೋದ್ರೇ ಕರೆಕ್ಟ್. ನಾನಾ? ನನಗೆ ಹೈದರಾಬಾದ್ ಹೋಗು ಅಂತಿದ್ಯಾ? ಹೌದು ಕಣೋ, ಲಂಡನ್ ಅವ್ರ ಮೀಟಿಂಗ್ ನಾನು ಅಣ್ಣ ಅಟೆಂಡ್ ಮಾಡ್ತೀವಿ. ನೀನು ಹೈದರಾಬಾದ್ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಾ. ಅದೇ ಕರೆಕ್ಟು ಅಖಿಲ್. ನೀನಾದ್ರೆ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಕರೆಕ್ಟಾಗಿ ಡಿಸಿಷನ್ ತಗೊಂತೀಯ. ಓಕೆ ಡ್ಯಾಡಿ, ನಿಮ್ಮಿಷ್ಟ. ಹಾ, ನೋಡು ಅಖಿಲ್, ನಾಳೆ ನಿನ್ ಜೊತೆಯಲ್ಲಿ ಶ್ಯಾಮನ್ ಕೂಡ ಹೈದರಾಬಾದ್ ಕರ್ಕೊಂಡು ಹೋಗು. ಶ್ಯಾಮನ? ಹೌದಪ್ಪ, ಮದುವೆ ಆದ್ಮೇಲೆ ನೀನು ಶ್ಯಾಮನ ಕರ್ಕೊಂಡು ಎಲ್ಲೂ ಹೊರಗಡೆ ಹೋಗ್ಲಿಲ್ವಲ್ಲ, ಒಂದ್ ಟ್ರಿಪ್ ತರ ಹೋಗ್ ಬನ್ನಿ. ಅವರಿಬ್ರೆ ಹೋಗೋದಕ್ಕೆ ತುಂಬಾ ಮುಜುಗರ ಪಡ್ತಿದ್ದಾರೆ ಮಾವ. ಹೋಗ್ಲಿ, ಅವ್ರ ಜೊತೆ ನಾನ್ ಕೂಡ ಹೋಗ್ ಬರ್ಲಾ? ನೀನ್ ಮಾತ್ರ ಅಲ್ಲಮ್ಮ, ಅವ್ರ ಮಧ್ಯೆ ಪಾಯಸದಲ್ಲಿ ನೊಣದ ತರ ಯಾರು ಹೋಗ್ಬಾರ್ದು. ಆರಾಮಾಗಿ ಅವರಿಬ್ಬರೇ ಹೋಗಿ ಬರ್ತಾರೆ. ಏನಂತೀಯ ಅಖಿಲ್? ಸರಿ ಡ್ಯಾಡಿ.
ನನ್ನನ್ನ ಪಾಯಸದಲ್ಲಿರೋ ನೊಣ ಅಂತ ಎತ್ತಿ ಪಕ್ಕಕ್ಕಿಡ್ತೀರಾ? ಮಾಡ್ತೀನಿ ರೀ. ಆ ಸಿದ್ದಪ್ಪ ಮಸಾಲೆ ಕಂಪನಿನ ಅಖಿಲ್ ಹೇಗ್ ತಗೋತಾನೋ ನೋಡ್ತೀನಿ. ಏನ್ ಐಶ್ವರ್ಯ ನೀನ್ ಹೇಳ್ತಿರೋದು? ಹೌದು, ನಿನ್ ಮೇಲೆ ನಿನ್ ಕೆಲ್ಸದ ಮೇಲೆ ಮಾವಂಗಂತನೂ ಸ್ವಲ್ಪನೂ ನಂಬಿಕೆನೇ ಇಲ್ಲ. ಯಾವ್ದು ಕ್ಲರ್ಕ್ ತರ ಆಫೀಸಲ್ಲಿ ಫೈಲ್ ನೋಡ್ಕೊಂಡು ಕೂತಿರೋದ್ ಬಿಟ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಇನ್ಯಾವ ಕೆಲ್ಸನೂ ಮಾಡೋದಕ್ಕೆ ನಿನ್ ಕೈಯಲ್ಲಿ ಆಗಲ್ಲ ಅನ್ನೋದು ಮಾವನ್ ಮಾತಿನ ಅರ್ಥ. ಬಿಸ್ನೆಸ್ ವ್ಯವಹಾರದಲ್ಲಿ ಬಾವಂಗೆ ಮತ್ತೆ ಅಖಿಲ್ಗಿರೋಷ್ಟು ಅನುಭವ ಕೂಡ ನಿನಗಿಲ್ಲ ಅನ್ನೋದು ಮಾವನ ಅಭಿಪ್ರಾಯ. ಹೈದರಾಬಾದಿಗೆ ಬರೋದ್ ಬೇಡ ಅಂದಿದ್ದಕ್ಕೆ ಐಶ್ವರ್ಯ ಅದಕ್ಕೆ ತುಂಬಾ ಫೀಲ್ ಮಾಡ್ಕೊಂಡಿರೋ ಹಾಗಿದೆ. ಹೋಗಿ ಮಾತಾಡ್ಬೇಕು. ಅಖಿಲ್ಗಿಂತ ಮೊದ್ಲಿಂದಾನು ನೀನು ಆಫೀಸ್ ಕೆಲ್ಸನ ನೋಡ್ಕೋತಿದ್ಯಾ ಅಲ್ವಾ? ಅಖಿಲ್ಗಿಂತ ನಿನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ತಾನೆ? ಅಂತದ್ರಲ್ಲಿ ಅಖಿಲ್ಗೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ? ನೀನಂದ್ರೆ ಅಷ್ಟು ನೆಗ್ಲಿಜೆನ್ಸ್ ಯಾಕೆ? ನಿನ್ನ ಕನಿಷ್ಠವಾಗಿ ನೋಡ್ತಿದಾರಲ್ಲ ಅಂತ ನನಗ್ ತುಂಬಾ ಬೇಜಾರಾಗ್ತಿದೆ. ನೀನ್ ಫೀಲ್ ಆಗ್ತಿರೋದು ನಿನ್ ವಿಷಯಕ್ಕ ಅಥವಾ ನನ್ ವಿಷಯಕ್ಕ? ಅಂದ್ರೆ ನನ್ನ ಹೈದರಾಬಾದ್ ಹೋಗ್ಬೇಡ ಅಂದಿದ್ದಕ್ಕೆ ಫೀಲ್ ಆಗ್ತಾ ಇದೆಯಾ, ಅಥವಾ ನೀನು ಅವ್ರ ಜೊತೆ ಸೇರಿ ಹೈದರಾಬಾದ್ ಹೋಗ್ಬೇಕು ಅಂದಾಗ ಬೇಡ ಅಂದಿದ್ದಕ್ಕೆ ಫೀಲ್ ಆಗ್ತಾ ಇದೆಯಾ? ನಾನ್ ಹೋಗ್ತಾ ಇಲ್ಲ ಅಂತ ನನಗ್ ಸ್ವಲ್ಪನೂ ಬೇಜಾರಿಲ್ಲ. ನಿನಗ್ ಹೋಗ್ಬೇಡ ಅಂದ್ರಲ್ಲ ಅಂತ ಬೇಜಾರಾಗ್ತಿದೆ. ವಿಷಯ ಅದೇ ಆದ್ರೆ ನೀನ್ ಸ್ವಲ್ಪನೂ ಫೀಲ್ ಆಗೋದು ಬೇಡ. ಯಾಕಂದ್ರೆ ಹಾಗಂದಿದ್ದಕ್ಕೆ ನಾನೇ ಫೀಲ್ ಮಾಡ್ಕೋತಿಲ್ಲ. ಐ ನೋ ಮೈ ಲಿಮಿಟೇಷನ್ಸ್. ನನ್ನಿಂದ ಏನಾಗುತ್ತೋ ಏನಾಗಲ್ವೋ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನನಗಿಂತ ಡ್ಯಾಡಿಗೆ ಅದಿನ್ನೂ ಚೆನ್ನಾಗಿ ಗೊತ್ತು. ಅದಕ್ಕೆ ಹೈದರಾಬಾದ್ಗೆ ಹೋಗಬೇಡ ಅಂದರೂ ನನಗೇನು ಬೇಜಾರಾಗಿಲ್ಲ. ನೀನು ಸುಮ್ಮನೆ ಬೇಜಾರು ಮಾಡ್ಕೋಬೇಡ. ಅಂದ್ರೆ ಮನೇಲಿ ಯಾರು ನಿನಗೆ ಬೆಲೆ ಕೊಡದೇ ಇದ್ರೂ ನಿನಗೆ ಬೇಜಾರಾಗಲ್ವಾ? ಮನೆಯವರೆಲ್ಲ ನನಗೆ ಬೆಲೆ ಕೊಡ್ತಾರೆ, ನಿನ್ನ ಬಿಟ್ಟು. ನೀನು ಕೂಡ ನನಗೆ ಬೆಲೆ ಕೊಡೋಕೆ ಶುರು ಮಾಡಿದ್ರೆ ಮನೆಯವ್ರು ನನಗೆ ಕೊಡೋ ಬೆಲೆ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಅದು ಹಾಗಲ್ಲ ಅಣ್ಣ. ಬಾ ಅಖಿಲ್ ಬಾ. ಏನ್ ವಿಷಯ? ಏನಿಲ್ಲ ಅಣ್ಣ, ಪಾಪ ಅದಕ್ಕೆ ಹೈದರಾಬಾದಿಗೆ ಹೋಗ್ಬೇಕು ಅಂದ್ಕೊಂಡಿದ್ರು. ಹೋಗ್ಲಿ, ನೀನು ಅದಕ್ಕೆ ಕೂಡ ನಮ್ಮ ಜೊತೆಗೆ ಯಾಕೆ ಬರಬಾರ್ದು? ಬರಬಾರ್ದು, ನಾವು ಜೊತೆ ಬರಬಾರ್ದು. ಹೊಸದಾಗಿ ಮದುವೆ ಆಗಿರೋ ಜೋಡಿ ಜೊತೆಗೆ ನಮ್ಮಂಥವ್ರು ಬರಬಾರ್ದು. ಏನಂತೀಯ ಐಶ್ವರ್ಯ? ಹೌದು, ಖಂಡಿತ ಬರಬಾರ್ದು. ಸರಿ, ನಿಮ್ ಇಷ್ಟ ಅಣ್ಣ. ಗುಡ್ ನೈಟ್. ಗುಡ್ ನೈಟ್ ಅದ್ಗೆ. ನೋಡಿದ್ಯಾ, ಅದು ಅಖಿಲ್ ನಮಗೆ ಕೊಡೋ ಇಂಪಾರ್ಟೆನ್ಸ್. ಅರ್ಥ ಆಯ್ತಾ? ಗುಡ್ ನೈಟ್. ಬ್ಯಾಡ್ ನೈಟ್. ಶ್ಯಾಮ, ತಗೋ ಈ ಡ್ರೆಸ್ಸು ಇಡು. ಅದೇ ಚೆನ್ನಾಗಿದೆ ರೀ, ಅದೇ ತಗೋತೀನಿ. ಅದು ಚೆನ್ನಾಗಿದೆ ಅಂದ್ರೆ ಇದು ಚೆನ್ನಾಗಿಲ್ವಾ? ಹಾಗಲ್ಲ ರೀ, ನಿಮ್ಗಿಷ್ಟ ಆಯ್ತಲ್ಲ, ಇದೇ ತಗೋತೀನಿ. ಕೊಡಿ. ಬೇಡ, ನಿನಗಿಷ್ಟ ಆಯ್ತಲ್ಲ, ತಗೋ ಇದನ್ನೇ ಪ್ಯಾಕ್ ಮಾಡು. ಇದು ತಗೋ, ಸ್ವೆಟರ್ ಕೂಡ ಇಡು. ಅಂದಹಾಗೆ ಶ್ಯಾಮ, ಅಲ್ಲಿ ಹೈದರಾಬಾದ್ ಕ್ಲೈಮೇಟ್ ಹೇಗಿರುತ್ತೋ ಗೊತ್ತಿಲ್ಲ. ಚಳಿ ಆದ್ರೆ ನಿಂಗೆ ತಡೆಯೋಕ್ಕಾಗಲ್ಲ. ನೀನು ಕೂಡ ಸ್ವೆಟರ್ ಇಟ್ಕೋ. ಏನ್ ಹಾಗೆ ನೋಡ್ತಿದ್ಯಾ? ಸ್ವೆಟರ್ ಇಲ್ವಾ? ಇಲ್ಲ ರೀ. ನೋ ಪ್ರಾಬ್ಲಮ್, ಹೋಗ್ತಾ ಹಾಗೆ ದಾರಿಲಿ ತಗೊಳ್ಳೋಣ. ಅಗತ್ಯ ಇಲ್ಲ ರೀ, ಇಲ್ಲಿ ನಿಮ್ ಸ್ವೆಟ್ರೇ ಇಷ್ಟೆಲ್ಲ ಇದೆಯಲ್ಲ, ಅದ್ರಲ್ಲೊಂದು ಹಾಕೋತೀನಿ. ಅದ್ ನಿನಗೆ ಸರಿ ಆಗಲ್ವೇನೋ? ಸರಿ ಆಗತ್ತೆ ರೀ. ಹೌದಾ? ಹಾಗಾದ್ರೆ ಇದನ್ನ ಹಾಕೊಂಡು ನೋಡು.